ಜಗತ್ತಿನಲ್ಲಿ ಹುಟ್ಟಿದವರು ಎಲ್ಲರೂ ಸಾಯ್ತಾರೆ, ಸಾವನ್ನ ಗೆಲ್ಲೋರು ಶರಣರು. ಅಲ್ಲಿ ಎಲ್ಲ ಮುಕ್ತವಾಗಿ ಚಿಂತನೆ ನಡೀತಿತ್ತು. ಕಾಯಕದ ಬಗ್ಗೆ ಚಿಂತನೆ ಆಗ್ತಿತ್ತು, ಯೋಗದ ಬಗ್ಗೆ ಚಿಂತನೆ ಆಗ್ತಿತ್ತು, ಬ್ರಹ್ಮಾಂಡದ ಬಗ್ಗೆ ಚಿಂತನೆ ಆಗ್ತಿತ್ತು, ಮುಂದಿನ ಆಗು ಹೋಗುಗಳ ಬಗ್ಗೆ, ಎಲ್ಲ ಸಾಮಾಜಿಕ ಕ್ರಾಂತಿಗಳ ಬಗ್ಗೆ ಚಿಂತನೆ ಆಗ್ತಿತ್ತು. ಉದಾಹರಣೆ ಒಂದು ಘಟನೆ ಹೇಳ್ತೀನಿ. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಉಳುವಿ ಮಠದಲ್ಲಿದ್ದೀವಿ. ಉಳುವಿ ಮಠದಲ್ಲಿ ನಮ್ಮ ಜೊತೆಗೆ ಶ್ರೀ ಚನ್ನಬಸವಣ್ಣನವರ ಸ್ವಾಮಿಗಳಿದ್ದಾರೆ. ಅದರಲ್ಲೂ ಅಗ್ನಿ ಪ್ರಳಯ ಬುಕ್ನ ನಿಮಗೆ ಇದರಲ್ಲಿರುವಂತ ಎಷ್ಟೋ ವಚನಗಳ ಸಂಗ್ರಹದ ಬಗ್ಗೆ ತಿಳಿಸಿದ್ದೀನಿ. ನಮ್ಮ ಮುಂದಿನ ಉಳುವಿ ಕ್ಷೇತ್ರದ ಬಗ್ಗೆ ತಿಳಿಸಿದ್ದೀನಿ. ಮುಂದೆ ವಿನಾಶ ಆದಾಗ, ಪ್ರಳಯ ಆದಾಗ ಉಳ್ಕೊಳ್ಳೋ ಕ್ಷೇತ್ರದ ಬಗ್ಗೆ ತಿಳಿಸಿದ್ದೀನಿ. ಅದು ಉಳುವಿ. ಇದರಲ್ಲಿ ಸುಮಾರು ಶರಣರು ಬರೆದಿರುವಂತ ವಚನಗಳನ್ನ ಸಂಗ್ರಹಣೆ ಮಾಡಿ ನಮಗೆ ಅರ್ಥ ಆಗೋದಕ್ಕೆ ಈಸಿಯಾಗಿ ತಿಳಿಸ್ಕೊಟ್ಟಿರೋ ಚನ್ನಬಸವಣ್ಣನವರ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ. ಅವರು ಇದ್ರ ಬಗ್ಗೆ ಕೆಲವಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ನಿಮಗಿರುವಂತ ಪ್ರಶ್ನೆಗಳನ್ನ ನಾನು ಇವತ್ತು ನಿಮ್ಮಿಂದ ಕೇಳ್ತಾ ಇದ್ದೀನಿ. ಅವುಗಳಿಗೆ ಉತ್ತರ ಇವತ್ತು ಪಡ್ಕೊಳ್ಳೋ ಒಂದು ಪ್ರಯತ್ನ ಮಾಡೋಣ ಗುರುಗಳ ಜೊತೆ. ನಮಸ್ಕಾರ ಸ್ವಾಮಿಗಳೇ. ಸ್ವಾಮಿಗಳೇ, ಇಲ್ಲಿ ಅಗ್ನಿ ಪ್ರಳಯ ಬುಕ್ ಅಲ್ಲಿ ನೀವು ತುಂಬಾ ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡಿದ್ದೀರಾ. ಅದ್ರಲ್ಲಿ ಎಷ್ಟೋ ವಿಷಯಗಳಲ್ಲಿ ನಮಗೆ ಗೊತ್ತಾಗಿದ್ದು ಉಳುವಿ ಕ್ಷೇತ್ರದ ಬಗ್ಗೆ ತುಂಬಾನೇ ಇದೆ. ಅದರಲ್ಲಿ ಉಳುವಿ ಕ್ಷೇತ್ರದ ಇತಿಹಾಸದ ಬಗ್ಗೆ ನಮಗೆ ಸ್ವಲ್ಪ ತಿಳಿಸಿ. ಕಲ್ಯಾಣ ಕ್ರಾಂತಿ ಆದ್ಮೇಲೆ, ಕಲ್ಯಾಣ ಕ್ರಾಂತಿ ಯಾಕಾಯ್ತು ಅನ್ನೋದು ಸಾಮಾನ್ಯ ಗೊತ್ತಾಗಿರುತ್ತೆ ಜನಕ್ಕೆಲ್ಲ. ಕಲ್ಯಾಣ ಕ್ರಾಂತಿ ಎಲ್ಲ ಸರ್ವ ಜನರ ಒಂದು ಹಿತಕ್ಕೋಸ್ಕರ ಹೆಣ್ಮಕ್ಳ ಸಮಾನತೆಯನ್ನು ಕೊಟ್ಟರು. ಯಾವುದೇ ಜಾತಿ ಮತ ಪಂಥ ಭೇದ ಇಲ್ದಂಗೆ ಎಲ್ಲರಿಗೂ ದೀಕ್ಷಾ ಸಂಸ್ಕಾರವನ್ನು ಕೊಟ್ಟರು ಶರಣರು. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಎಲ್ಲ ಆಧ್ಯಾತ್ಮಿಕ ಜೀವಿಗಳು ಕಾಶ್ಮೀರ ದೇಶದ ಅರಸು ಮಹಾದೇವ ಭೂಪಾಲ ಅವರು ಕಲ್ಯಾಣಕ್ಕೆ ಬರ್ತಾರೆ, ಅನುಭವ ಮಂಟಪಕ್ಕೆ ಬರ್ತಾರೆ. ಕಟ್ಟಿಗೆ ಹೊಡೆದು ಕಾಯಕ ಮಾಡ್ಕೊಂತ ಅನುಭವ ಮಂಟಪದಲ್ಲಿ ಅವರು ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡ್ತಾರೆ. ಹೀಗೆ ಎಲ್ಲ ಜಾತಿಯವರು, ಹರಳಯ್ಯ ಚಪ್ಪಲಿ ಮಾಡ್ತಕ್ಕಂಥ ಹರಳಯ್ಯನ ಇರ್ಬೋದು, ಕಸ ಹೊಡಿತಕ್ಕಂಥ ಸತ್ಯಕ್ಕ ಇರ್ಬೋದು, ದನ ಕಾಯ್ತಕ್ಕಂಥ ತುರುಗಾಯಿ ರಾಮಣ್ಣ ಇರ್ಬೋದು, ಒಕ್ಕಲ್ತನ ಮಾಡ್ತಕ್ಕಂಥ ಮುದ್ದಣ್ಣ ಇರ್ಬೋದು, ಕಟಿಂಗ್ ಮಾಡ್ತಕ್ಕಂಥ ಹಡಪದ ಅಪ್ಪಣ್ಣ, ಲಿಂಗಮ್ಮ, ಹಡಪದ ರೇಚಯ್ಯ ಇರ್ಬೋದು, ಬಟ್ಟೆ ತೊಳಿತಕ್ಕಂಥ ಮಡಿವಾಳ ಮಾಚಿದವರು ಇರ್ಬೋದು, ಅರಸರಿದ್ದ ಹಿಡಿದು ಎಲ್ಲರೂ, ಎಲ್ಲ ಜನಾಂಗದವರು, ಕುರಿ ಕಾಯ್ತಕ್ಕಂತಹ ಕುರುಬ ಗೊಲ್ಲಾಳೇಶ ಇರ್ಬೋದು, ಮಾದಾರ ಚೆನ್ನಯ್ಯ ಇರ್ಬೋದು. ಹೀಗೆ ಎಲ್ಲರೂ ಅನುಭವ ಮಂಟಪದಲ್ಲಿ ಬಸವ ಕಲ್ಯಾಣದಲ್ಲಿ ಸೇರ್ಬಿಟ್ಟು ತಾತ್ವಿಕ ಚಿಂತನೆಗಳನ್ನು ಮಾಡ್ತಾ ಜೀವನ ಸಾಗ್ತಾ ಕೊನೆಗೆ ಏನ್ ಮಾಡ್ತಾರ ಅಂದ್ರೆ ಒಂದು ಅಂತರ್ಜಾತಿ ವಿವಾಹ, ಅಂದ್ರೆ ಬ್ರಾಹ್ಮಣ ಮನೆತನದ ಮಧುವರಸರ ಮಗಳಿಗೂ ನಂತರ ಹರಳಯ್ಯ, ನಾವೇನು ಕೆಳಜಾತಿ ಅಂತ ಹೇಳ್ತೀವಲ್ಲ, ಹರಳಯ್ಯನ ಮಗನಿಗೂ ಅಂತರ್ಜಾತಿ ವಿವಾಹವನ್ನ ಮಾಡ್ತಾರೆ. ಅದು ಅನುಭವ ಮಂಟಪದ ಒಪ್ಪಿಗೆ ಮೇರೆಗೆ ಮಾಡ್ತಾರೆ. ಆಗ ಸ್ವಲ್ಪ ಕ್ಲಾಶ್ ಆಗುತ್ತೆ, ಸನಾತನಿಗಳಿಗೂ ಮತ್ತೆ ಶರಣರಿಗೂ ಕ್ಲಾಶ್ ಆಗುತ್ತೆ. ಇದರ ನಿಮಿತ್ತ ರಾಜನು ಬಸವಣ್ಣನವ್ರ ಬಗ್ಗೆ ಚರ್ಚೆ ಆಗುತ್ತೆ. ಆನಂತರ ಕೊನೆಗೆ ಇವ್ಯಾವ ಈಗ ಸಾಮಾಜಿಕ ಕ್ರಾಂತಿಗಳನ್ನ ಮಾಡದೆ ಸುಮ್ಮನೆ ಪ್ರಧಾನಮಂತ್ರಿಯ ಹುದ್ದೆಯಲ್ಲಿ ಇರಬೇಕು ಅಂತ ಕಂಡೀಷನ್ ಹಾಕಿದಾಗ ನಮಗೆ ಶರಣರು ಮುಖ್ಯ ಅಂತ ಹೇಳ್ಬಿಟ್ಟು ಅವರು ಪ್ರಧಾನ ಪಟ್ಟವನ್ನ ಬದಿಗೊತ್ತಿ ಅವ್ರು ಕುಡ್ಲು ಸುಮ್ಕೆ ಹೋಗ್ತಾರೆ ಅವರು ಬಸವಣ್ಣನವರು. ಆನಂತರ ಅಲ್ಲಮ್ಮ ಪ್ರಭು ಅಕ್ಮತ್ ಅವರು ಶ್ರೀಶೈಲಕ್ಕೆ ಹೋಗ್ತಾರೆ. ಅಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಆಗುತ್ತೆ. ಎಳೆಯೂಟಿ ಶಿಕ್ಷೆ ಆದ ತಕ್ಷಣ ಕ್ರಾಂತಿ ಆಗುತ್ತೆ. ಕ್ರಾಂತಿ ಆದ ನಂತರ ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಎಲ್ಲ ಶರಣರು ವಚನ ಸಾಹಿತ್ಯವನ್ನ ತೆಗೆದುಕೊಂಡು ಸಹ್ಯಾದ್ರಿ ಪರ್ವತಗಳ ಈ ಉಳುವಿ ಜಾಗಕ್ಕೆ ಬರ್ತಾರೆ ಅವರೆಲ್ಲ. ಹಂಗಾಗಿ ಮಧ್ಯ ಮಧ್ಯ ಹೋರಾಟಗಳು ಆಗ್ತವೆ. ಬಿಜ್ಜಳನ ಸೈನಿಕರು ಮತ್ತೆ ಶರಣರಿಗೂ ಹೋರಾಟ ಆಗಿ ನಂತರ ಕೊನೆಗೆ ಉಳುವಿಗೆ ಬರ್ತಾರೆ. ಹಂಗಾಗಿ ಮೊದಲು ಉಳುವಿ ಅಂತ ಜಾಗ ಇದ್ರೂ ಸಹ ನಾನು ಎಲ್ಲಿ ಹೋಗೋದಲ್ಲಿ ಇಲ್ಲೇ ಉಳಿತೀನಿ ಅಂತ ಹೇಳಿದ್ಕೆ ಇಲ್ಲಿ ಉಳುವಿ ಅಂತ ಜಾಗ ಹೆಸರು ಬಂತು ಅಂತ ಒಂದ್ ಕಡೆಗೆ ಮೆನ್ಷನ್ ಇದ್ರೂ ಸಹ ಇದು ಪೂರ್ವದಲ್ಲಿ ಅಲ್ಲಮ್ಮ ಪ್ರಭು ಹೇಳಿರ್ತಾರೆ. ಏನ್ ಹೇಳಿರ್ತಾರೆ ಅಂದ್ರೆ, ಅಕ್ಕಮದೇವತೆಯವರು ನನ್ನ ಮುಂದಿನ ಆವಾಸನ ಸ್ಥಾನ ಎಲ್ಲಿ ಅಂತ ಕೇಳಿದಾಗ, ಅಕ್ಕ ನೀವು ಕದಳಿಗೆ ಹೋಗ್ಬೇಕು, ನಂತರ ನಾನು ಶ್ರೀಶೈಲ ಕಡೆಗೆ ಬರ್ತೀನಿ, ಬಸವಣ್ಣನವರು ಕುಡ್ಲುಕ್ಸಮ್ಗೆ ಹೋಗ್ತಾರೆ, ಆನಂತರ ಚನ್ನಬಸವಣ್ಣನ ನೇತೃತ್ವದಲ್ಲಿ ಎಲ್ಲ ಗಣಗಳು ಉಳುವಿಗೆ ಹೋಗ್ಬೇಕು. ಉಳುವಿಗೆ ಹೋಗಿ ಅಲ್ಲಿ ಕಾಯ ಸಹಿತ ಎಯ್ದುವುದು. ಜಗತ್ತಿನಲ್ಲಿ ಹುಟ್ಟಿದವರು ಎಲ್ಲರೂ ಸಾಯ್ತಾರೆ, ಸಾವನ್ನ ಗೆಲ್ಲೋರು ಶರಣರು. ಸಾವಿಗೆ ಎದುರು ಇಲ್ಲಿ ಬಂದವರಲ್ಲ ಅವರು, ಸಾವನ್ನ ಗೆಲ್ಲೋರು ಶರಣರು. ಕಾಯ ಸಹಿತ ಪರಶಿವ ಲೋಕಕ್ಕೆ ಹೋಗ್ಬೇಕಂತ
ಅಲ್ಲಮ್ಮ ಪ್ರಭು ವಚನ ಇರೋದ್ರಿಂದ ಎಲ್ಲ ಶರಣರು ಈ ಉಳುವಿಗೆ ಬಂದು ಇಲ್ಲಿ ನೆಲೆಸಿದಕ್ಕೆ ಇಲ್ಲಿ ಉಳುವಿ ಆಯಿತು, ಮತ್ತೆ ಮೊದಲು ಉಳುವಿ ಅಂತ ಜಾಗ ಮೆನ್ಷನ್ ಇತ್ತು ಅಂತ ನನ್ನ ಅಭಿಪ್ರಾಯ. ಸ್ವಾಮಿಗಳೇ, ಅನುಭವ ಮಂಟಪ ಅಂತ ಒಂದು ಮಾತು ಬಂತು ನನಗೆ. ಅನುಭವ ಮಂಟಪ ಅಂದ್ರೆ ಏನು ನಿಮಗೆ ಗೊತ್ತಿಲ್ಲ. ಅನುಭವ ಮಂಟಪ ಅಂದ್ರೆ ಅಲ್ಲಿ 12ನೇ ಶತಮಾನದಲ್ಲಿ ಮುಕ್ತವಾಗಿ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಒಂದೇ ಮಂಟಪದಲ್ಲಿ, ಅದಕ್ಕೆ ಮಹಾಮನೆ, ಮಹಾಮಂಟಪ, ಅನುಭವ ಮಂಟಪ ಅಂತ ಹೇಳ್ತಾರೆ. ಅಂದ್ರೆ ತಮಗೆ ಆಧ್ಯಾತ್ಮಿಕದಲ್ಲಿ ತಮ್ಮ ಆ ದೈವಿಕ ಶಕ್ತಿಗಳನ್ನ, ದೈವಿಕ ಅನುಭವಗಳನ್ನ, ಕಂಡುಂಡಂತಹ ಅನುಭವಗಳನ್ನ ಬಿಚ್ಚಿ ಬಿಚ್ಚಿ ಹೇಳುವಂತ ಒಂದು ಇದಕ್ಕೆ, ಆ ಗೋಷ್ಠಿಗೆ ಅನುಭವ ಗೋಷ್ಠಿ, ಅನುಭವ ಮಂಟಪ ಅಂತ ಅವ್ರ ಹೆಸರು ಇಟ್ಟಿರೋದಕ್ಕೆ. ಅಲ್ಲಿ ಎಲ್ಲ ಮುಕ್ತವಾಗಿ ಚಿಂತನೆ ನಡೀತಿತ್ತು. ಕಾಯಕದ ಬಗ್ಗೆ ಚಿಂತನೆ ಆಗ್ತಿತ್ತು, ಯೋಗದ ಬಗ್ಗೆ ಚಿಂತನೆ ಆಗ್ತಿತ್ತು, ಬ್ರಹ್ಮಾಂಡದ ಬಗ್ಗೆ ಚಿಂತನೆ ಆಗ್ತಿತ್ತು, ಮುಂದಿನ ಆಗು ಹೋಗುಗಳ ಬಗ್ಗೆ, ಎಲ್ಲ ಸಾಮಾಜಿಕ ಕ್ರಾಂತಿಗಳ ಬಗ್ಗೆ ಚಿಂತನೆ ಆಗ್ತಿತ್ತು. ಉದಾಹರಣೆ ಒಂದು ಘಟನೆ ಹೇಳ್ತೀನಿ. ಆಯ್ದಕ್ಕಿ ಲಕ್ಕಮ್ಮ ಅಂತ ಹೇಳ್ಬಿಟ್ಟು ಒಬ್ಬ ಶರಣೆ, ಅವ್ರ ಕಾಯಕ ಏನಂದ್ರೆ ಅಕ್ಕಿಯನ್ನ, ಭತ್ತವನ್ನ, ಅಕ್ಕಿಯನ್ನ ಆಯ್ದು ಆಡ್ಕೊಂಬಂದು ಜೀವನ ಮಾಡು, ಪ್ರಸಾದ ಮಾಡ್ಕೊಂಬಿಟ್ಟು ಜೀವನ ಮಾಡುವಂತ ಇದು. ಒಂದಿನ ಗೋಷ್ಠಿಯಲ್ಲಿ ಆಯ್ದಕ್ಕಿ ಲಕ್ಕಮ್ಮನ ಗಂಡ ಮಾರಯ್ಯನವರು ಪ್ರಭುದೇವರೊಂದಿಗೆ ಕಾಯಕದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಆ ಚಿಂತನೆ ಮಾಡ್ಬೇಕಾದ್ರೆ ಅಲ್ಲಿ ಏನ್ ಚಿಂತನೆ ಇತ್ತು, ಕಾಯಕದ ಬಗ್ಗೆನೇ ಇತ್ತು. ಆದ್ರೆ ಅವತ್ತು ಕಾಯಕಕ್ಕೆ ಹೋಗೋದು ಲೇಟ್ ಆಗಿರುತ್ತೆ. ಲಕ್ಕಮ್ಮ ಬಂದು ಹೇಳ್ತಾರೆ, ತನ್ನ ಹೆಂಡತಿ ಶರಣೆ ಬಂದು, ಏನು ಬರೀ ಕಾಯಕದ ಬಗ್ಗೆ ಅನುಭವ ಅಷ್ಟೇ ಮಾಡ್ತಾ ಇದ್ರಿ, ಕಾಯಕಕ್ಕೆ ಟೈಮ್ ಆಯ್ತು ಹೋಗ್ಬೇಕು ಅಂತ ಕಳಿಸ್ತಾರೆ ಅವ್ರು. ಆಯ್ತು ಅಂತ ಹೇಳ್ಬಿಟ್ಟು, ಹೌದಲ್ಲ ಅಂತ ಹೇಳ್ಬಿಟ್ಟು ಅವರು ಬೇಗನೆ ಎದ್ದು ಕಾಯಕಕ್ಕೆ ಹೋಗಿರ್ತಾರೆ. ಅಲ್ಲಿ ಏನೋ ಜಾಸ್ತಿ ಅಕ್ಕಿ ಬಿದ್ದಿರುತ್ತೆ, ಅದು ಜಾಸ್ತಿ ತಂದು ಬಿಟ್ಟಿರ್ತಾರೆ ಒಂದು. ಅದಕ್ಕೆ ಲಕ್ಕಮ್ಮ ಹೇಳ್ತಾರೆ, ಈ ಸಕ್ಕಿ ಆಸೆ ನಿಮಗೇಕೆ ಮಾರಯ್ಯ, ಅಲ್ಲಿಯೇ ಹೋಗಿ ಸುರಿದು ಬನ್ನಿ ಮಾರಯ್ಯ ಅಂತ ಹೇಳ್ತಾರೆ. ನಮಗೆ ಆಸೆ ಬೇಡ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಅಕ್ಕಿ ಬೇಕು. ಇವತ್ತು ಜಾಸ್ತಿ ಕಾಯಕ ಸ್ವಲ್ಪ ಮಾಡಿದಿರಿ, ಆದ್ರೆ ಅಕ್ಕಿ ಜಾಸ್ತಿ ತಂದಿದಿರಿ, ಅದಕ್ಕೆ ಇಷ್ಟು ಅಕ್ಕಿ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಸುರಿದು, ಅದು ಡಿಸ್ಕಷನ್ ಅಲ್ಲಿ ಇವೆಲ್ಲ ಅನುಭವ ಮಂಟಪದಲ್ಲಿ ಚರ್ಚೆನೂ ಆಗ್ತಿತ್ತು, ಪ್ರಾಕ್ಟಿಕಲ್ಲೂ ಆಗ್ತಿತ್ತು. ಅವರು ಸತ್ಯ ಶುದ್ಧವಾಗಿ ಅವ್ರ ಕಾಯಕದಲ್ಲಿ ಇದ್ರು ಅವರು ಅಂತ ಶರಣರು. ಈ ತರ ಅನುಭವ ಮಂಟಪದಲ್ಲಿ ಚಿಂತನೆಗಳು ನಡೀತಿತ್ತು ಕಾಯಕದ ಬಗ್ಗೆ. ಎಲ್ಲಾ ರೀತಿಯ ಯೋಗದ ಬಗ್ಗೆ ಆಗಿರ್ಬೋದು, ಕಾಲಜ್ಞಾನದ ಬಗ್ಗೆ ಆಗಿರ್ಬೋದು, ಒಂದು ಎಲ್ಲ ಸ್ಥಿತಿಗತಿಗಳನ್ನ, ತಮ್ಮ ಅನುಭವಗಳನ್ನ ಮುಕ್ತವಾಗಿ, ಯಾವುದೇ ಜಾತಿ ಮತ ಪಂಥ ಭೇದ ಇಲ್ದನೆ, ಹೆಣ್ಣು ಗಂಡು ಅನ್ನುವ ಒಂದು ಇದಿಲ್ದನೆ ಎಲ್ಲರೂ ಸಹ ಮುಕ್ತವಾಗಿ ಚಿಂತನೆ ಮಾಡ್ತಿದ್ರು ಅನುಭವ. ಅದಕ್ಕೆ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಅಲ್ಲಮ್ಮ ಪ್ರಭು ಆಗಿದ್ರು. ಅಲ್ಲಮ್ಮ ಪ್ರಭು ಕೆಳ ಜಾತಿಯ, ನಟವರ ಜಾತಿಯ ಇಲ್ಲಿ ಬಂದಂತಹ ಮಹಾತ್ಮರು ಇದ್ರು ಸಹ ಅವ್ರನ್ನ ಅಲ್ಲಮ್ಮ ಪ್ರಭುವನ್ನ ಶೂನ್ಯಪೀಠದ ಅಧ್ಯಕ್ಷರನ್ನು ಮಾಡಿದ್ರು ಬಸವಣ್ಣನವರು. ಅಲ್ಲಿ ಎಲ್ಲರೂ ಒಳಗೊಂಡಿದ್ರು ಆ ಅನುಭವ ಮಂಟಪದಲ್ಲಿ. 770 ಜನ ಅಮರಗಣಗಳಿದ್ರು, ಮುಕ್ತವಾಗಿ ವಚನಗಳನ್ನು ಬರೀತಿದ್ರು. ಅಲ್ಲಿ ಚಿಂತನೆ ನಡೀತಾ ಇತ್ತು. ಸ್ವಾಮಿಗಳೇ, ಸನಾತನಿಗಳಿಗೂ ಮತ್ತೆ ಶರಣರಿಗೂ ಸ್ವಲ್ಪ ವ್ಯತ್ಯಾಸ ಇತ್ತು ಅಂತ ಹೇಳಿದ್ರಿ. ಆ ವ್ಯತ್ಯಾಸ ಏನು ಅಂತ ತಿಳ್ಕೊಬಹುದಾ ನಾವು? ಸನಾತನ ಧರ್ಮಕ್ಕೂ ಮತ್ತೆ ಶರಣರು ಫಾಲೋ ಮಾಡ್ತಾ ಇದ್ದಂಥದ್ದು. ಆಲ್ಮೋಸ್ಟ್ ಈಗ ಬಸವಣ್ಣವ್ರು ಏನ್ ಮಾಡಿದ್ರು, ಸನಾತನ ಅಂದ್ರೆ ಸುಮಾರು ಸಾವಿರಾರು ವರ್ಷಗಳ ಇಂಚೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇನ್ನು ಲೋ ಕಾಸ್ಟ್ ಈ ತರ ಮಾಡಿ ಪ್ರತಿಯೊಂದು ಊರಿನಲ್ಲಿ ಇವಾಗಲೂ ನಾವು ನೋಡ್ತಾ ಇದೀವಿ. ಕೆಲವರು ಊರಿಂದ ಹೊರಗಿರ್ತಕ್ಕಂಥ ಜನಗಳನ್ನ ನೋಡ್ತಿದ್ವಿ. ಅವ್ರ ಊರೊಳಗೆ ಪ್ರವೇಶ ಇರಲಿಲ್ಲ ಅವ್ರಿಗೆ. ಆ ಪ್ರವೇಶ ಮಾಡ್ಬೇಕಾದ್ರೂ ಹಿಂದಿನ ಕಾಲದಲ್ಲಿ ಅವ್ರಿಗೆ ಕೆಲವು ನಿಯಮಗಳಿದ್ವು. ಅಲ್ಲಿ ನಿಯಮಗಳು ಏನಿದ್ವು, ಹಿಂದೆ ಪೊರಕೆ ಕಟ್ಕೊಂಡ್ ಬರ್ಬೇಕಾಗಿತ್ತು. ಆಮೇಲೆ ಒಂದು ಉಗುಳ್ಬೇಕಾದ್ರೂ ಅವರು ಒಂದು ಮಡಿಕೆ ಇಟ್ಕೊಂಡ್ ಬರ್ಬೇಕಾಗಿತ್ತು ಊರೊಳಗೆ. ಅದು ಮಧ್ಯಾಹ್ನ ಟೈಮ್ನಲ್ಲಿ ಮಾತ್ರ ಪ್ರವೇಶ ಇತ್ತು. ಅವರು ಜಾಸ್ತಿ ಆಸ್ತಿ ಮಾಡಂಗಿರ್ಲಿಲ್ಲ. ಅವ್ರಿಗೆ ವಿದ್ಯಾಭ್ಯಾಸದ ಕೊರತೆ ಇತ್ತು. ಅವರು ಈ ತರ ಸತ್ತ ದನಗಳನ್ನ ಮಾತ್ರ ತಗೊಂಡೋಗಿ ಅವರು ಸಂಸ್ಕಾರ ಮಾಡೋದಾಗಿರ್ಬೋದು, ಅಥವಾ ಊಟಕ್ಕೆ ಉಪಯೋಗಿಸೋದಾಯ್ತು, ಈ ತರ ಪದ್ಧತಿಗಳಿದ್ವು. ಹಿಂಗಾಗಿ ಆದಷ್ಟು ಅವ್ರನ್ನ ಒಂದು ಕೆಟಗರಿಯನ್ನ, ಆಲ್ಮೋಸ್ಟ್ ಕೆಟಗರಿಯನ್ನ ನಾವು ಹೊರಗೆ ಇಟ್ಟಿದ್ವಿ. ನಾವು ಊರಿಂದ ಹೊರಗೆ ಅವ್ರಿಗೆ ಮನೆಯಲ್ಲಾಗಿರ್ಲಿ, ದೇವಸ್ಥಾನದಲ್ಲಾಗಿರ್ಲಿ ಪ್ರವೇಶಗಳು ಇರಲಿಲ್ಲ. ಇದು ಸನಾತನದಿಂದ ಬಂದಂತ ಪದ್ಧತಿಗಳು ಇದ್ವು. ಉದಾಹರಣೆ ಮನುಸ್ಮೃತಿಯ ಕೆಲವು ಅನೇಕ ಶ್ಲೋಕಗಳನ್ನ ನಾವೆಲ್ಲ ನೋಡಬಹುದು. ಅದಕ್ಕೆ ಬಸವಣ್ಣವರು ಇವನ್ನೆಲ್ಲ ನೋಡಿದ್ರು. ಅವರು ಈ ಎಲ್ಲ ಅವರು ಬ್ರಾಹ್ಮಣ, ಕಮ್ಮೆ ಕುಲದ ಬ್ರಾಹ್ಮಣ ಮನೆತನದಲ್ಲಿ ಮಾದರಸ ಮಾದಲಾಂಬಿಕೆಯ ಚಿದ್ಗರ್ಭದಲ್ಲಿ ಬಂದು
ಅವರು ಅದು ಆಲ್ಮೋಸ್ಟ್ ಎಲ್ಲ ಆ, ವೇದ ಆಗಮ ಉಪನಿಷತ್ತುಗಳ ಬಗ್ಗೆ ಪರಿಚಯ ಇದ್ದು ಇದರ ಡಿಫ್ರೆನ್ಸ್ ಅನ್ನ ಅವರು ಯೋಚನೆ ಮಾಡಿದ್ರು. ಅವರು ಯೋಚನೆ ಮಾಡಿಬಿಟ್ಟು ಅವ್ರಿಗೆ ಯಾಕೆ ಸಂಸ್ಕಾರ ಕೊಡಬಾರ್ದು ಅಂತ ಅವ್ರಿಗೆಲ್ಲರಿಗೂ ಅವ್ರನ್ನ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವ್ರನ್ನ ಕರೆದು ಅವ್ರಿಗೆ ಸಂಸ್ಕಾರವನ್ನ ಕೊಡುವಂತ ಇದು ಮಾಡಿದ್ರು. ಅವ್ರು ಎಷ್ಟು ಲೋ ಆಗಿ ಹೋಗಿದ್ರು ಅವ್ರು ಅಂದ್ರೆ ತಮ್ಮ ವಚನದಲ್ಲಿ ಹೇಳ್ತಾರೆ ಅವರು, ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗನು, ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಬೆರಣಿಯ ಆಯಲು ಹೋಗಿ ಸಂಗಮ ಮಾಡಿದರು. ಅವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ. ತಮ್ಮ ವಚನದಲ್ಲಿ ಹೇಳ್ಕೊಂತಾರೆ. ಅಲ್ಲಿ ಎಲ್ಲ ಮುಕ್ತವಾಗಿ ಚಿಂತನೆ ನಡೀತಿತ್ತು. ಕಾಯಕದ ಬಗ್ಗೆ ಚಿಂತನೆ ಆಗ್ತಿತ್ತು, ಯೋಗದ ಬಗ್ಗೆ ಚಿಂತನೆ ಆಗ್ತಿತ್ತು, ಬ್ರಹ್ಮಾಂಡದ ಬಗ್ಗೆ ಚಿಂತನೆ ಆಗ್ತಿತ್ತು, ಮುಂದಿನ ಆಗು ಹೋಗುಗಳ ಬಗ್ಗೆ, ಎಲ್ಲ ಸಾಮಾಜಿಕ ಕ್ರಾಂತಿಗಳ ಬಗ್ಗೆ ಚಿಂತನೆ ಆಗ್ತಿತ್ತು. ಉದಾಹರಣೆ ಒಂದು ಘಟನೆ ಹೇಳ್ತೀನಿ.